ನೂರಾರು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬದುಕು ಸಾಗಿಸುತ್ತಿದ್ದ ರೈತರಿಗೆ ಜಿಲ್ಲಾಡಳಿತ ಹಕ್ಕುಪತ್ರ ನೀಡಿತ್ತು. ಆದ್ರೀಗ ಒಂದೇ ವರ್ಷಕ್ಕೆ ಮತ್ತೆ ಸರ್ಕಾರ ಅದನ್ನ ಕಿತ್ಕೊಂಡಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಹಕ್ಕುಪತ್ರ ಕೊಟ್ಟು ಹಿಂಪಡೆದ ಕೈ ಸರ್ಕಾರದ ನಿರ್ಧಾರಕ್ಕೆ ಅನ್ನದಾತನ ಕಣ್ಣೀರು. ಹಕ್ಕುಪತ್ರ ಹಿಡ್ಕೊಂಡು ಅಳಲು ತೋಡ್ಕೊಳ್ತಿರೋ ರೈತರು, ಒಂದಿಷ್ಟು ವಿಷ ಕೊಟ್ಬಿಡಿ ಅಂತ ಗೋಳಾಡ್ತಿರೋ ಜನ. ಇದು ಶಿವಮೊಗ್ಗದ ಕುಂಚನಹಳ್ಳಿ ಗ್ರಾಮದಲ್ಲೇ ಕಂಡು ಬಂದ ದೃಶ್ಯ. ಗ್ರಾಮದಲ್ಲಿನ ಸರ್ವೆ ನಂಬರ್ 82, 99, 43 ಹಾಗೂ ಬೀರನಕೆರೆ ಸರ್ವೆ ನಂಬರ್ 45, 102 ಹಾಗೂ ಕಲ್ಲಾಪುರ ಗ್ರಾಮದ 110 ಕುಟುಂಬಗಳಿಗೆ ಸರ್ಕಾರ ಜಂಟಿ ಸರ್ವೆಯನ್ನು ನಡೆಸಿ ಹಕ್ಕುಪತ್ರವನ್ನ ನೀಡಿತ್ತು. ಆದ್ರೆ ಈಗ ದಿಢೀರನೆ ಈ ಹಿಂದಿನ ಸರ್ಕಾರ ನೀಡಿದ ಹಕ್ಕುಪತ್ರವನ್ನ ಈಗಿನ ಸರ್ಕಾರ ಇದು ಅರಣ್ಯ ಭೂಮಿ ಅಂತ ಹೇಳಿ ಪಹಣಿಯನ್ನ ರದ್ದುಗೊಳಿಸಿದೆ. ವಜಾಗೊಳಿಸಿರುವಂಥ ಹಕ್ಕುಪತ್ರನ ಮತ್ತೆ ರಿಕವರ್ ಮಾಡಿಕೊಟ್ಟು ಪ್ರಾಣಿ ಯಥಾಸ್ಥಿತಿ ಕಾಪಾಡಬೇಕು. ಇವರು ಅರಣ್ಯದವ್ರ ಮೇಲೆ ಹಾಕೋದು, ಅರಣ್ಯದವ್ರು ಇವ್ರ ಮೇಲೆ ಹಾಕೋದು, ಇವ್ರಿಗೆ ತಾಕತ್ತಿಲ್ವಾ? ಹೋಗಿ ಅರಣ್ಯ ಭೂಮಿ ಎಷ್ಟೋ ಬಿಡಿಸ್ಬೇಕು, ಬಸ್ ಸ್ಟ್ಯಾಂಡ್ ಬಿಡಿಸ್ಬೇಕು, DC ಆಫೀಸ್ ಹೊಡಿಬೇಕು, ತಾಲೂಕು ಆಫೀಸ್ ಹೊಡಿಬೇಕು. ಆಮೇಲೆ ಅದೆಲ್ಲ ಬಿಡಿಸಾದ್ಮೇಲೆ ನಮ್ಮ ಭೂಮಿಗೆ ಬರಲಿ. ಈ ಹಿಂದಿನ ಸರ್ಕಾರ ನೀಡಿದ್ದ ಹಕ್ಕುಪತ್ರದಿಂದ ರೈತರು ಖುಷಿಯಾಗಿ ಅಡಕೆ ತೋಟ ಸೇರಿದಂತೆ ತೋಟಗಾರಿಕಾ ಬೆಳೆಗಳನ್ನ ಬೆಳೆದು ನೆಮ್ಮದಿಯ ಬದುಕನ್ನು ಕೂಡ ಕಟ್ಕೊಂಡಿದ್ರು. ಅಲ್ಲದೆ ಲಕ್ಷ ಸಾಲ ಮಾಡಿ ಬೋರ್ವೆಲ್ ಕೂಡ ಹಾಕಿಸಿದ್ರು. ಸರ್ಕಾರದ ದಿಢೀರ್ ಆದೇಶ ರೈತರಿಗೆ ದಿಗ್ಭ್ರಮೆಯನ್ನು ಮೂಡಿಸಿದೆ. ನಾವು 30-40 ವರ್ಷದಿಂದ ಜಮೀನು ಮಾಡ್ತಿರೋದು ಕನ್ಫರ್ಮ್ ಮಾಡಿಕೊಂಡು ನಮಗೆ 2002ರಲ್ಲಿ ನಮಗೆ ಪಾಣಿ ಏರಿಸಿದ್ರು ಸರ್. ಖಾತೆ ಪಾಣಿ ಎಲ್ಲ ಆಗಿತ್ತು, ಹಕ್ಕುಪತ್ರ ಎಲ್ಲ ಆಗಿತ್ತು. ಆದರೆ ಏಕಾಏಕಿ ಮೊನ್ನೆ ಅದನ್ನು ವಜಾಗೊಳಿಸ್ಯಾರ ಸರ್. ಇದರಿಂದ ನಮಗೆ ಸಾಕಷ್ಟು ನೋವಾಗಿದೆ. ಇಲ್ಲಾಂದರೆ ಒಂದು ಕೆಲಸ ಮಾಡಿ ಸರ್, ನೀವೆಲ್ಲ ಒಂದು ನಮಗೆ ದಯಮರಣನಾರ ಕೊಡಿ, ಇಲ್ಲಾಂದರೆ ನಮ್ಮ ಮಕ್ಕಳಿಗೆ, ನಮ್ಮ ಮನೆಯವರಿಗೆ ಎಲ್ರಿಗೂ ವಿಷ ಕೊಡಿ ಸರ್. ಮಹಾನಗರ ಪಾಲಿಕೆ ಲಿಮಿಟ್ ಒಳಗೆ ಬರುತ್ತೆ ಅಂತ. ಆದರೆ ಕುಂಚನಹಳ್ಳಿ ಇವತ್ತು ಶಿವಮೊಗ್ಗ ನಗರದಿಂದ 13 ಕಿಲೋಮೀಟರ್ ದೂರದಲ್ಲಿದೆ, 13ರಿಂದ 15 ಕಿಲೋಮೀಟರ್ ದೂರ. ಮತ್ತು ಅರಣ್ಯ ಇಲಾಖೆ ಸೇರುತ್ತೆ ಅಂತಾರೆ. ಅರಣ್ಯ ಇಲಾಖೆ ಭಾಳಷ್ಟು ಜನರಿಗೆ NOCಯನ್ನು ಕೊಟ್ಟಿದೆ. ಈ ಭೂಮಿ ಅರಣ್ಯ ಇಲಾಖೆಗೆ ಸೇರುವ ಜಾಗ ಅಲ್ಲ ಅಂತೇಳಿ. ಹಾಗಾಗಿ ಇಷ್ಟೆಲ್ಲ ಇದ್ರೂ ಕೂಡ ಜಿಲ್ಲಾಡಳಿತ ವಜಾ ಮಾಡಿರ್ತಕ್ಕಂಥದ್ದು. ಹಕ್ಕುಪತ್ರ ಸಿಕ್ತು ಅಂತ ಖುಷಿಯಲ್ಲಿದ್ದ ರೈತ ಕುಟುಂಬಗಳಿಗೆ ಜಿಲ್ಲಾಡಳಿತದ ದಿಢೀರ್ ನಿರ್ಧಾರ ಸಂಕಷ್ಟಕ್ಕೆ ದೂಡಿದೆ. ಈಗಿನ ಸರ್ಕಾರ ಕೂಡಲೇ ಈ ನಿರ್ಧಾರವನ್ನ ಪರಿಶೀಲಿಸಿ ಅನ್ನದಾತರ ನೆರವಿಗೆ ನಿಲ್ಲಬೇಕಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆ ಊರಲ್ಲಿ ಸುಸಜ್ಜಿತ ಪಶು ಆಸ್ಪತ್ರೆ ಇದೆ, ಆದ್ರೆ ಡಾಕ್ಟರ್ ಇಲ್ಲ. ತಮ್ಮ ಜಾನುವಾರಿಗೆ ರೋಗ ಬಂದ್ರೆ ಚಿಕಿತ್ಸೆ ಕೊಡೋದಕ್ಕೆ ರೈತ ಪರದಾಡ್ತಿದ್ದಾನೆ. ಇದರಿಂದ ರೊಚ್ಚಿಗೆದ್ದ ಅನ್ನದಾತ ಬೀದಿಗಿಳಿದಿದ್ದಾನೆ. ಈ ಕುರಿತ ವರದಿ ಇಲ್ಲಿದೆ. ನೂತನ ಪಶು ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಸರ್ಕಾರದ ವಿರುದ್ಧ ಅನ್ನದಾತ ಆಕ್ರೋಶ. ಇದ್ಯಾವುದೋ ಪಾಳು ಬಿದ್ದ ಕಟ್ಟಡ ಅಲ್ಲ, ಇದು ದೊಡ್ಡಬಳ್ಳಾಪುರ ತಾಲೂಕಿನ ತೂಬುಗೆರೆ ಗ್ರಾಮದಲ್ಲಿರುವ ನೂತನ ಪಶು ಆಸ್ಪತ್ರೆ. ಇಲ್ಲಿ ಕಳೆದ 6 ತಿಂಗಳಿಂದ ಯಾವ ವೈದ್ಯರೂ ಬಂದಿಲ್ಲ. 6 ತಿಂಗಳ ಹಿಂದೆ ಇದ್ದ ಪಶು ವೈದ್ಯರು ವರ್ಗಾವಣೆಯಾದ ಮೇಲೆ ಆಸ್ಪತ್ರೆಗೆ ವೈದ್ಯರನ್ನ ನೇಮಕ ಮಾಡಿಲ್ಲ. ಇದರಿಂದ ರೊಚ್ಚಿಗೆದ್ದ ತೂಬುಗೆರೆ ಹೋಬಳಿಯ 15 ಗ್ರಾಮಗಳ ರೈತರು ಪಶು ಆಸ್ಪತ್ರೆ ಎದುರು ತಮ್ಮ ಜಾನುವಾರುಗಳ ತಂದು ಪ್ರತಿಭಟನೆ ನಡೆಸಿದ್ದಾರೆ. ಇವತ್ತು ಒಂದು 6 ತಿಂಗಳಿಂದ ನಮ್ಮ ತೂಬುಗೆರೆ ಹೆಡ್ ಕ್ವಾರ್ಟರ್, ಯಾಕಂದ್ರೆ ಒಂದು ಸಚಿವರು ಇರ್ತಕ್ಕಂಥ ಒಂದು ಕ್ಷೇತ್ರ ಆಗಿರೋದ್ರಿಂದ, ಹಾಗೆ ಒಂದು ತೂಬುಗೆರೆ ಹೆಡ್ ಕ್ವಾರ್ಟರಲ್ಲಿ ಇವತ್ತು ಡಾಕ್ಟರ್ ಇಲ್ಲ 6 ತಿಂಗಳಿಂದ. ಇದರಿಂದ ತುಂಬಾ ಸಮಸ್ಯೆ ಆಗಿದೆ. ಹಳ್ಳಿ ರೈತರು ಇಲ್ಲಿಂದ ಒಂದು 5-6 ಕಿಲೋಮೀಟರ್ 8 ಕಿಲೋಮೀಟರಿಂದ ತಗೊಬಂದು ಇಲ್ಲಿ ತೋರಿಸ್ತಕ್ಕಂಥ ಒಂದು ಹಾಸ್ಪಿಟ್ಲ್ ಆಗಿರೋದ್ರಿಂದ ಇಲ್ಲಿ ತುಂಬಾ ರೈತರ ಸಮಸ್ಯೆ ಇದೆ. ಅನೇಕ ಹಸುಗಳು ಸತ್ತೋಗಿದೆ, ಸೀಮೆ ಹಸುಗಳು, ನಾಟಿ ಹಸುಗಳು, ಹಳ್ಳಿಕಾರ ಹಸುಗಳು, ಅನೇಕ ಹಸುಗಳು ಸತ್ತೋಗಿದೆ. ಯಾಕಂದರೆ ವಿಭಿನ್ನವಾದ ಕಾಯಿಲೆಗಳು ಬರ್ತವೆ. ಈಗಿರ್ತಕ್ಕಂಥ ಮಳೆ ಲೈಟಾಗಿ ಬಿದ್ದಿರೋದ್ರಿಂದ ಕಾಯಿಲೆಗಳು ಹೆಚ್ಚಿಗೆ ಆಗ್ತಾ ಇದೆ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ರೈತರಿಗೆ ಯಾರು ಸ್ಪಂದಿಸ್ತಾ ಇಲ್ಲ, ಸರ್ಕಾರನಾಗಿರ್ಬೋದು. ಕೆಲ ಗ್ರಾಮಗಳ ದನಕರುಗಳಿಗೆ ಬೊಬ್ಬೆ ರೋಗ ಬಂದಿದ್ದು ಜಾನುವಾರುಗಳು ಸಾಯ್ತಾ ಇವೆ. ಹೀಗಿದ್ರೂ ಜಿಲ್ಲಾಡಳಿತ ಪಶು ವೈದ್ಯರ ನೇಮಕ ಮಾಡಿಲ್ಲ. ರೈತರು ಅರ್ಜಿ ಸಲ್ಲಿಸಿದ್ರೂ ಏನು ಪ್ರಯೋಜನ ಆಗಿಲ್ಲ. ಹೀಗಾಗಿ ಪಶು ವೈದ್ಯರನ್ನ ಆಸ್ಪತ್ರೆಗೆ ನೇಮಕ ಮಾಡದ ಸರ್ಕಾರದ ವಿರುದ್ಧ ರೈತರು ಕಿಡಿಕಾರಿದ್ದಾರೆ. ಹೋಬಳಿ ತೂಬುಗೆರೆ ಪಶು ವೈದ್ಯ ಇಲಾಖೆಯಿಂದ
6 ತಿಂಗಳಾಯ್ತಣ್ಣ, ಒಬ್ರು ಡಾಕ್ಟರ್ ಇಲ್ಲ ನನಗೆ. 22 ಊರ್ ಐತಣ್ಣ. 22 ಊರಲ್ಲಿ ಕುರಿ ಮೇಕೆ ಇವಕ್ಕೆಲ್ಲ ನೋಡೋರು ಒಬ್ರು ಇಲ್ಲಣ್ಣ. ಹಸುಗಳು ಕಾಯಿಲೆ ಬಂದು ಸತ್ತೋತಾವೆ. 60,000, 1 ಲಕ್ಷ, 1.5 ಲಕ್ಷದವು ಎಲ್ಲ ಓದ್ತಾನೆ. ಇದು ಕೇಳೋರಿಲ್ಲ, ಹೇಳೋರಿಲ್ಲ. ಅದು ಬೇರೆ ದೇವನಹಳ್ಳಿಗೆ MLA ಆಗಿದ್ದ ದೆಸೆ ಹಣ ನಮ್ಮನ್ನ ದಿಕ್ಕಿಲ್ದಿದ್ದ ಪರದೇಶಿಗಳು ಕುಡಿಸೋರಣ್ಣ. ಕೇಳೋರಿಲ್ಲ, ಹೇಳೋದು. ದೇಶದ ಬೆನ್ನೆಲುಬಾಗಿರೋ ರೈತರು ಚೆನ್ನಾಗಿದ್ರೆ ದೇಶ, ರಾಜ್ಯ ಅಭಿವೃದ್ಧಿ ಆಗುತ್ತೆ. ಆದ್ರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ಸರ್ಕಾರ ಈ ಕೂಡಲೇ ತೂಬಗೆರೆ ಆಸ್ಪತ್ರೆಗೆ ಪಶು ವೈದ್ಯರನ್ನ ನೇಮಿಸ್ತಾರಾ? ಕಾದ್ ನೋಡ್ಬೇಕಾಗಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.